ನಮಸ್ಕಾರ, ಆದಾಬ್, ಜೈ ಭೀಮ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್. ಡಬಲ್ ಇಂಜಿನ್ ಸರ್ಕಾರಗಳಿರುವ ರಾಜ್ಯಗಳು ಅಂದರೆ BJP ಆಡಳಿತ ಇರುವಂತಹ ರಾಜ್ಯಗಳಲ್ಲಿ ಸರ್ಕಾರದ ವಿರುದ್ಧ ಜನ ಬೀದಿಗೆ ಬರೋದಕ್ಕೆ ಶುರು ಮಾಡಿದ್ದಾರೆ. ಒಂದೊಂದು ರಾಜ್ಯದಲ್ಲಿ ಒಂದೊಂದು ವಿಚಾರಕ್ಕೆ ಜನ ಬೀದಿಗೆ ಬರ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಉತ್ತರ ಪ್ರದೇಶ, ಮಧ್ಯಪ್ರದೇಶ, ಉತ್ತರಾಖಂಡ್ ಮತ್ತು ರಾಜಸ್ಥಾನ, ಈ 4 ರಾಜ್ಯಗಳಲ್ಲಿ ಜನಾಕ್ರೋಶ ಯಾವ ಮಟ್ಟಕ್ಕೆ ಇದೆ ಅಂದರೆ ಜನ ಬೀದಿಗೆ ಬಂದು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಮೋದಿಯ ವಿರುದ್ಧ ಧಿಕ್ಕಾರಗಳನ್ನು ಕೂಗ್ತಾ ಇದ್ದಾರೆ. BJP ಮತ್ತು ಅಲ್ಲಿನ ಮುಖ್ಯಮಂತ್ರಿಗಳ ವಿರುದ್ಧ ಆಕ್ರೋಶ ಮತ್ತು ಧಿಕ್ಕಾರವನ್ನು ತೋರಿಸ್ತಾ ಇದ್ದಾರೆ. ಸೊ ಯಾವೆಲ್ಲ ರಾಜ್ಯಗಳಲ್ಲಿ ಯಾವ ಸಮಸ್ಯೆಗಳು ಉದ್ಭವ ಆಗಿದ್ದಾವೆ, ಯಾಕೆ ಜನ ಬೀದಿಗೆ ಬಂದಿದ್ದಾರೆ, ಮೋದಿಯವರ ಆಟ ಕೊನೆಗೊಳ್ತಾ ಇದೆಯಾ, ಅವರ ರಾಜಕೀಯ ಪಯಣದ ಅಂತ್ಯ ಹತ್ತಿರದಲ್ಲೇ ಇದೆಯಾ? ಯಾಕೆಂದರೆ ಇಡೀ ದೇಶದಲ್ಲಿ ಒಂದಲ್ಲ ಒಂದು ವಿಚಾರಕ್ಕೆ, ನೀಟ್ ಪ್ರಶ್ನೆ ಪತ್ರಿಕೆಯಿಂದ ಹಿಡಿದು ಭ್ರಷ್ಟಾಚಾರ, ಬೆಲೆ ಏರಿಕೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾರತ ಕಳೆದುಕೊಂಡಿರುವಂಥ ವರ್ಚಸ್ಸು, ಎಲ್ಲ ವಿಚಾರಗಳನ್ನಿಟ್ಕೊಂಡು ಮೋದಿಯ ಗ್ರಾಫ್ ಕೆಳಗಡೆಗೆ ಹೋಗ್ತಾನೆ ಇದೆ. ಈಗ ಡಬಲ್ ಇಂಜಿನ್ ಸರ್ಕಾರ ಇರುವ ರಾಜ್ಯಗಳಲ್ಲಿಯೇ ಹೆಚ್ಚು ಪ್ರತಿಭಟನೆಗಳಾಗುವ ಮೂಲಕ ಮೋದಿಯವರ ನಾಟಕ ಅಂತಲೇ ಏನು ಹೇಳ್ಬೋದು, ಅಥವಾ ಆಟ ಅಂತ ಏನು ಹೇಳಬಹುದು, ಇದನ್ನು ರಾಜಕೀಯ ಅನ್ನೋದಕ್ಕಿಂತ ಒಂದು ಆಟ, ದೇಶದ ಜನರನ್ನು ಮುಂದಿಟ್ಕೊಂಡು ಆಡ್ತಿರುವಂತಹ ಆಟ ಇದೆಯಲ್ಲ, ಅದು ಅಂತ್ಯಕ್ಕೆ ಬರ್ತಾ ಇದೆಯಾ? ಏನೇನಾಗಿದೆ ಯಾವ್ಯಾವ ರಾಜ್ಯದಲ್ಲಿ ಹೇಳೋ ಪ್ರಯತ್ನ ಮಾಡ್ತೀನಿ. ಮೊದಲಿಗೆ ಮಧ್ಯಪ್ರದೇಶ, ಇಂದೋರ್. ನಿಮಗೆ ಗೊತ್ತಿದೆ, ಕಳೆದ ವರ್ಷ ಒಂದು 6 ತಿಂಗಳ ಹಿಂದೆ ಕುಡಿಯುವ ನೀರಿಗೆ ಸಿವೇಜ್ ವಾಟರ್, ಕೊಳಕು ನೀರು ಅಥವಾ ಏನು ಶೌಚಾಲಯದ ನೀರುಗಳು ಮಿಕ್ಸ್ ಆಗಿ ಸಾಕಷ್ಟು ಜನ ಜೀವ ಕಳ್ಕೊಂಡಿದ್ರಲ್ಲ, ಅದೇ ನಗರ. ಪ್ರತಿ ವರ್ಷ ನರೇಂದ್ರ ಮೋದಿಯವರು ಅತ್ಯಂತ ಸ್ವಚ್ಛ ನಗರ ಅಂತ ಅವಾರ್ಡ್ ಕೊಡುವ ಅದೇ ಇಂದೋರ್ನಲ್ಲಿ ಮತ್ತೆ ನೀರಿನ ಸಮಸ್ಯೆ ಉದ್ಭವ ಆಗಿದೆ. ಜನ ಬಿಂದಿಗೆಗಳನ್ನು ಬೀದಿಯಲ್ಲಿಟ್ಟು, ಮಹಿಳೆಯರು ಬಿಂದಿಗೆಗಳನ್ನು ಬೀದಿಯಲ್ಲಿಟ್ಕೊಂಡು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ನೀರಿಲ್ಲ 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 ಅಂತ. ಆದರೆ ಅಲ್ಲಿನ ಸರ್ಕಾರ ಅದು ಯಾವುದಕ್ಕೂ ತಲೆ ಕೆಡಿಸ್ಕೊಳ್ತಿಲ್ಲ. ಅವರು ತಲೆ ಕೆಡಿಸ್ಕೊಳ್ತಿರೋದೆಲ್ಲ ರಾಜಕೀಯ ಲೆಕ್ಕಾಚಾರಗಳಿಗೆ. ಅಲ್ಲಿಗೆ ಭೇಟಿ ಕೊಡ್ತಿರುವಂತಹ ಹೈಕಮಾಂಡನ್ನು ಫುಲ್ಲು ಖುಷಿ ಪಡಿಸೋದಕ್ಕೆ ಏನು ಮಾಡಬೇಕು, ಅವ್ರ ಸುತ್ತ ಹೇಗೆ ಓಡಾಡಬೇಕು, ಬಕೆಟ್ ಇಟ್ಕೊಂಡು ಹೇಗೆ ಓಡಾಡಬೇಕು, ಅದರಲ್ಲಿ ಬಿಸಿ ಇದ್ದಾರೆ. ಇದು ಜನರ ಆಕ್ರೋಶಕ್ಕೆ ಕಾರಣ ಆಗಿದೆ. ಅಲ್ಲಿನ ಮುಖ್ಯಮಂತ್ರಿ ಮೋಹನ್ ಯಾದವ್ ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಸಹ ಕೊಡ್ತಾ ಇಲ್ಲ. ಜನ ಮಾತ್ರ ಬಿರು ಬೇಸಿಗೆಯಲ್ಲಿ ನೀರಿಲ್ಲದೆ ಸಾಯ್ತಾ ಇದ್ದೀವಿ ನಾವು. ಕೆಲವು ಕಡೆ ನೀರು ಬಂದರೂ ಸಹ ಅದು ಕಲುಷಿತ ನೀರು ಬರ್ತಾ ಇದೆ. ಆಲ್ರೆಡಿ ನಮ್ಮ ನಗರದಲ್ಲಿ ಎಷ್ಟೊಂದು ಜನ ಕಳೆದ 6 ತಿಂಗಳ ಹಿಂದೆ ಸತ್ತು ಹೋಗಿದ್ರಲ್ಲ, ಈಗ ಆ ನೀರು ಕುಡಿಯೋಕ್ಕೆ ಭಯ ಆಗ್ತಿದೆ ಅಂತ ಅಲ್ಲಿನ ಜನತೆ ಹೇಳ್ಕೊಳ್ತಿದ್ದಾರೆ. ಬೀದಿಗೆ ಬಂದು ಬಿಂದಿಗೆಗಳನ್ನಿಟ್ಟು ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಸೊ ಮೋದಿ ಸರ್ಕಾರಕ್ಕೆ ಧಿಕ್ಕಾರಗಳನ್ನು ಸಹ ಕೂಗ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್ ಉತ್ತರಾಖಂಡದಲ್ಲಿಯೂ ಸಹ ನೀರಿನ ಕೊರತೆ. ಉತ್ತರಾಖಂಡದಲ್ಲಿ ನೀರಿನ ಕೊರತೆ ಅಂದರೆ ಜನ ಎಲ್ಲಿಂದ ನಗಬೇಕು ಅಂತ ಕೇಳ್ತಾರೆ. ಯಾಕೆಂದರೆ ಅಲ್ಲಿ ಗಂಗಾ ಜಮುನಾ 2 ನದಿಗಳು ಹರಿಯುವಂತಹ ರಾಜ್ಯ ಅದು. ಅಂತಹ ದೊಡ್ಡ ದೊಡ್ಡ ನದಿಗಳಿರುವಂತಹ ರಾಜ್ಯದಲ್ಲಿ ನೀರನ್ನು ಸಮರ್ಪಕವಾಗಿ ಸಪ್ಲೈ ಮಾಡೋಕ್ಕಾಗ್ತಿಲ್ಲ ಆ ರಾಜ್ಯ ಸರ್ಕಾರಕ್ಕೆ. ಅಂದರೆ ಆ ರಾಜ್ಯ ಸರ್ಕಾರ ಏನು ಮಾಡ್ತಿದೆ ಅನ್ನೋದು ಈಗ ಬರುವಂತಹ ಪ್ರಶ್ನೆ. ಅಲ್ಲಿನ ಜನ ಕುಡಿಯೋದಕ್ಕೆ ನೀರಿಲ್ಲ, ಬಳಸೋದಕ್ಕೂ ನೀರಿಲ್ಲ ಅಂತ ಹೇಳಿ ಪ್ರತಿಭಟನೆ ಮಾಡ್ತಿದ್ದಾರೆ. ನೀರು ಕೊಡಿ ಅಂತ. ನಾನು ಮತ್ತೆ ಹೇಳ್ತಿದ್ದೀನಿ, ಅಲ್ಲಿ ಗಂಗಾ ಮತ್ತು ಜಮುನಾ 2 ನದಿಗಳು ಹಾದು ಹೋಗ್ತವೆ ಉತ್ತರಾಖಂಡದಲ್ಲಿ. ಅಂಥ ರಾಜ್ಯದಲ್ಲಿ ಕುಡಿಯುವ ನೀರಿನ ಕೊರತೆ, ಮತ್ತು ಅಲ್ಲಿ ಪುಷ್ಕರ್ ಧಾಮಿ ಮುಖ್ಯಮಂತ್ರಿ, ಏನೂ ಸಮಸ್ಯೆ ಇಲ್ಲ. ಎಲ್ಲ ಪ್ರತಿಪಕ್ಷಗಳು ಜನರನ್ನು ಉದ್ರೇಕಗೊಳಿಸಿ ಜನರನ್ನು ಎತ್ತಿ ಕಟ್ಟುತ್ತಾ ಇರುವಂಥದ್ದು ರಾಜ್ಯ ಸರ್ಕಾರದ ವಿರುದ್ಧ. ನೀರಿನ ಕೊರತೆನೇ ಇಲ್ಲ ಅಂತ. ಬಟ್ ಜನ ಬಾಯಿ ಬಡ್ಕೊಳ್ತಾ ಇದ್ದಾರೆ. 3 ದಿನ ನೀರು ಬರ್ತಾ ಇಲ್ಲ, 2 ದಿನ ನೀರು ಬರ್ತಾ ಇಲ್ಲ ಅಂತ. ಕೇಳೋರಿಲ್ಲ, ಹೇಳೋರಿಲ್ಲ. ಹಾಗೆ ನಡೀತಾ ಇದೆ. ಸೊ ಒನ್ ಮೋರ್ ಡಬಲ್ ಇಂಜಿನ್ ಗವರ್ನಮೆಂಟ್ ಇರುವಂತಹ ಸರ್ಕಾರ ಇರುವಂತಹ ರಾಜ್ಯ ಪ್ರತಿಭಟನೆಗಳಿಗೆ ಸಾಕ್ಷಿ ಆಗ್ತಾ ಇದೆ. ಇನ್ನು ರಾಜಸ್ಥಾನ, ಅಲ್ಲಿ ಜನ್ಸಿ ಬೀದಿಗೆ ಬಂದಿದೆ. ರಾಜಸ್ಥಾನ ಕೋಟಾ ನಗರ ಏನಿದೆ ಅಥವಾ ಡಿಸ್ಟ್ರಿಕ್ಟ್ ಏನಿದೆ, ಅದು ಈ ನೀಟ್ ಎಕ್ಸಾಮ್ಗಳಿಗೆ, CET ಎಕ್ಸಾಮ್ಗಳಿಗೆ, ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ಹಬ್ಬದು ಇಡೀ ದೇಶಕ್ಕೆ. ಯಾಕಂದರೆ ಅಲ್ಲಿ ಅತಿ ಹೆಚ್ಚು ಕೋಚಿಂಗ್ ಸೆಂಟರ್ಗಳಿದ್ದಾವೆ. ಯಾವುದೇ ಪೇಪರ್ ಲೀಕ್ ಆದರೆ ಅಲ್ಲಿ ಯಾವುದೋ ಒಂದು ಕೋಚಿಂಗ್ ಸೆಂಟ್ರಿಂದನೇ ಲೀಕ್ ಮಾಡಿಸಿರ್ತಾರೆ. ಅಲ್ಲೇ ಕಾಂಪಿಟೇಷನು. ನನ್ನ
ಇನ್ಸ್ಟಿಟ್ಯೂಟಿಂದ ಹೋದ ಮಕ್ಕಳು ಹೆಚ್ಚಿನ ಅಂಕ ಗಳಿಸಿದ್ರೆ ನೆಕ್ಸ್ಟ್ ವರ್ಷ ಮುಂದಿನ ವರ್ಷ ನನ್ನ ಇನ್ಸ್ಟಿಟ್ಯೂಟ್ಗೆ ಹೆಚ್ಚಿನ ಜನ ಬರ್ತಾರೆ, ಫೀಸ್ ಹೆಚ್ಚಿಗೆ ಸಿಗುತ್ತೆ, ದುಡಿಮೆ ಹೆಚ್ಚಿಗೆ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಕೋಟಿ ಕೋಟಿ ಸುರಿದು ಪೇಪರ್ಗಳನ್ನು ಲೀಕ್ ಮಾಡಿಸ್ತಾರೆ. ನೀಟ್ ಪೇಪರ್ಗಳು ಲೀಕ್ ಮೂಲ ಅಲ್ಲೇನೆ ಹೋಗೋದು ಪ್ರತಿ ಸಲನೂ. ಅಲ್ಲಿ ಯಾವುದೋ ಒಂದು ಇನ್ಸ್ಟಿಟ್ಯೂಟ್ ಕಡೆಯಿಂದ ಬಂದಿರುತ್ತೆ, ಈ ಬಾರಿಯೂ ಆ ಕಡೆಗೆ ಹೋಗ್ತಿರುವಂಥದ್ದು. ಸೊ ಅಂತಹ ಜಾಗದಲ್ಲಿ ನೀಟ್ ಪೇಪರ್ ಲೀಕ್ ವಿರುದ್ಧ ಪ್ರತಿಭಟನೆಗಳು ನಡೀತಾ ಇದೆ. ರಾಜಸ್ಥಾನದಲ್ಲಿ ನೀಟ್ ಪೇಪರ್ ಪ್ರತಿಭಟನೆಗಳು ನಡೀತಾ ಇದೆ. ಇನ್ನು ಜೆನ್ಸಿ ಅಲ್ಲಿ ನಿರುದ್ಯೋಗ, ಬೆಲೆ ಏರಿಕೆ ವಿರುದ್ಧ ಸಹ ದೊಡ್ಡ ಮಟ್ಟದ ಪ್ರತಿಭಟನೆಗಳನ್ನು ಮಾಡ್ತಾ ಇದೆ. ಅಲ್ಲಿನ ಮುಖ್ಯಮಂತ್ರಿ ಭಜನ್ ಲಾಲ್ ಏನೂ ಸಮಸ್ಯೆ ಇಲ್ಲ, ಇದೆಲ್ಲವೂ ವಿಪಕ್ಷಗಳ ವಾದ ಅಂತ ಯಥಾ ಪ್ರಕಾರ ವಿಪಕ್ಷಗಳ ತಲೆ ಮೇಲೆ ಕಟ್ಟುವಂತಹ ಪ್ರಯತ್ನವನ್ನು ಅಲ್ಲಿನ ಮುಖ್ಯಮಂತ್ರಿಯೂ ಸಹ ಮಾಡ್ತಿದ್ದಾರೆ. ಇನ್ನು ದೇಶದ ಅತ್ಯಂತ ಮಹತ್ತರವಾದಂತಹ ತುಂಬ ದೊಡ್ಡ ರಾಜ್ಯ ಆಗಿರುವಂತಹ ಉತ್ತರ ಪ್ರದೇಶದಲ್ಲಿ ಜನ ಬೀದಿಗಳಲ್ಲಿ ಅವರ ಮನೆಯ ಸ್ಮಾರ್ಟ್ ಮೀಟರ್ಗಳನ್ನು ತಂದು ಎಸಿತಾ ಇದ್ದಾರೆ. ಸ್ಮಾರ್ಟ್ ಮೀಟರ್ಸ್ ತಂದು ಎಸಿತಾ ಇದ್ದಾರೆ, ಬೀದಿಗೆ ಎಸಿತಾ ಇದ್ದಾರೆ ಸ್ಮಾರ್ಟ್ ಮೀಟರ್ಸನ್ನ. ಯಾಕಂದರೆ ಕರೆಂಟೇ ಇಲ್ಲ. ಮೊನ್ನೆ ಪೂರ್ತಿ ವಿಡಿಯೋ ಮಾಡಿದ್ದೆ, 8 ರಿಂದ 18 ಗಂಟೆ ಕರೆಂಟ್ ಕಟ್ ಉತ್ತರ ಪ್ರದೇಶದಲ್ಲಿ. ಬಟ್ ಅಲ್ಲಿನ ಪವರ್ ಮಿನಿಸ್ಟರ್ ಹೇಳ್ತಾರೆ ಏನು ಸಮಸ್ಯೆ ಇಲ್ಲ ಅಂತ. ಬಟ್ BJP MLAಗಳೇ ಪತ್ರ ಬರೀತಾರೆ ಪವರ್ ಮಿನಿಸ್ಟ್ರಿಗೆ, ಸ್ವಾಮಿ ನಾವು ಕ್ಷೇತ್ರದಲ್ಲಿ ಮುಖ ತೋರ್ಸೋಕ್ಕಾಗ್ತಿಲ್ಲ, ಕರೆಂಟ್ ಕೊಡ್ರಿ ಅಂತ. ಮಿನಿಮಮ್ 8 ಅವರ್ಸ್ ಕರೆಂಟ್ ಇರ್ತಾ ಇಲ್ಲ. ಈ ಬೇಸಿಗೆಗೆ ಈ ವರ್ಷ ಇರುವ ಬಿಸಿ ಗಾಳಿ ಮತ್ತು ಬಿಸಿಲಿಗೆ ಕರೆಂಟ್ ಇಲ್ಲ ಅಂದರೆ ಏನು ಮಾಡಬೇಕು ಜನ ಅಂತ ಕೇಳ್ತಾ ಇದ್ದಾರೆ. ಬೀದಿಗಳಲ್ಲಿ ಮಲಗ್ತಾ ಇದೀವಿ, ಮರದ ಕೆಳಗಡೆ ಮಲಗ್ತಾ ಇದೀವಿ ಅಂತ ಹೇಳ್ತಾ ಇದ್ದಾರೆ. ಆಸ್ಪತ್ರೆಗಳು ಮುಖ್ಯವಾಗಿ ನರಳ್ತಾ ಇದ್ದಾವೆ. ಯಾಕಂದರೆ ಸಣ್ಣ ಪುಟ್ಟ ಆಸ್ಪತ್ರೆಗಳಿಗೆ ಜನರೇಟರ್ ಹಾಕಿಸುವಂತಹ ಶಕ್ತಿ ಇಲ್ಲ. ದೊಡ್ಡ ಆಸ್ಪತ್ರೆಗಳಲ್ಲಿ ಜನರೇಟರ್ ಹಾಕಿದ್ರು ಸಹ ಈ ಬಿಸಿಲಿಗೆ ಹೆಚ್ಚು ಹೊತ್ತು ಜನರೇಟರ್ಗಳನ್ನು ಆಪರೇಟ್ ಮಾಡೋಕ್ಕಾಗ್ತಿಲ್ಲ. ಅವು ಬಿಸಿ ಹೆಚ್ಚಾಗಿ ಕೆಟ್ಟು ಹೋಗ್ತಿದ್ದಾವೆ, ಆಫ್ ಆಗ್ತಿದ್ದಾವೆ. ಸೊ ಅವರು ಬಾಯಿ ಪಡ್ಕೊಳ್ತಾ ಇದ್ದಾರೆ ಕರೆಂಟ್ ಕೊಡಿ ಅಂತ. 8 to 18 ಅವರ್ಸ್ ಪವರ್ ಕಟ್ಟಿದೆ. ಅದಕ್ಕೆ ಜನರು ಜಿಗೆದ್ಬಿಟ್ಟಿದ್ದಾರೆ. ಸ್ಮಾರ್ಟ್ ಮೀಟರ್ಗಳು ಹಾಕ್ಸಿದಾರಲ್ಲಿ ಎಲ್ಲ ಕಿತ್ಕೊಂಡ್ಬಂದು ಬೀದಿಗೆ ಹಾಕಿ ಬೀದಿ ಎಸ್ದು ಅಲ್ಲಿ ಪ್ರತಿಭಟನೆಗಳನ್ನು ಮಾಡ್ತಿದ್ದಾರೆ. ಇನ್ನು ಅಲ್ಲಿನ ಮುಖ್ಯಮಂತ್ರಿ ಆದಿತ್ಯನಾಥ್ ನಿಮಗೆ ಗೊತ್ತಲ್ಲ, ಹಿಂದೂ ಮುಸ್ಲಿಂ ಅಂತ ಬಾಯಿ ಬಡ್ಕೊಳ್ಳೋದ್ರಲ್ಲಿ ಬಿಸಿ. ಬಕ್ರೀದ್ಗೆ ನಾವು ಹಾಗೆ ಸ್ಟ್ರಿಕ್ಟ್ ಮಾಡಿದ್ವಿ, ಹೀಗೆ ಸ್ಟ್ರಿಕ್ಟ್ ಮಾಡಿದ್ವಿ, ಅಬ್ದುಲ್ಲಾನ ಟೈಟ್ ಮಾಡಿದ್ವಿ, ಇನ್ನಾರನ್ನ ಟೈಟ್ ಮಾಡಿದ್ವಿ, ಮುಸ್ಲಿಮರನ್ನ ಹಾಗೆ ಗೋಳಾಡಿಸಿದ್ವಿ, ಹೀಗೆ ಗೋಳಾಡಿಸಿದ್ವಿ, ಇದನ್ನು ಹೇಳೋದ್ರಲ್ಲಿ ಬಿಸಿ. ಸೊ ಹೀಗೆ ಒಂದೊಂದು ರಾಜ್ಯವೂ ಸಹ ಡಬಲ್ ಇಂಜಿನ್ ಸರ್ಕಾರ, BJP ಕೇಂದ್ರದಲ್ಲೂ ರಾಜ್ಯದಲ್ಲೂ ನಾವೇ ಇರೋದು ಅನ್ನೋ ರೀತಿಯಲ್ಲಿ ಹೇಳ್ಕೊಂಡು ಓಡಾಡುವಂತಹ ಎಲ್ಲ ರಾಜ್ಯಗಳು ಆಲ್ಮೋಸ್ಟ್ ಈಗ ಒಂದಲ್ಲ ಒಂದು ಸಮಸ್ಯೆಗೆ ಸಾಕ್ಷಿ ಆಗ್ತಾನೆ ಇದ್ದಾವೆ. ಪ್ರತಿಭಟನೆಗಳು ದೊಡ್ಡ ಮಟ್ಟದಲ್ಲಿ ಹೋಗ್ತಿದೆ. ಅದರಲ್ಲೂ ಉತ್ತರಾಖಂಡದಲ್ಲಿ ಪಂಜಿನ ಮೆರವಣಿಗೆಯನ್ನು ಮಾಡಿದ್ದಾರೆ. ರಾತ್ರಿ ಹೊತ್ತು ನೀರಿಲ್ಲ ಅಂತ. ನಾನು ಹೇಳ್ದಂಗೆ ಗಂಗಾ ಜಮುನಾ ಎರಡೂ ನದಿ ಹರಿಯುವಂತಹ ಒಂದು ರಾಜ್ಯದಲ್ಲಿ ಕುಡಿಯುವ ನೀರಿಗೆ ಬರ, ಜನ ಪಂಜಿನ ಮೆರವಣಿಗೆ ಮಾಡ್ತಾರೆ ಅದರ ವಿರುದ್ಧ ಪ್ರತಿಭಟನೆ ಮಾಡಿ. ಅಂದರೆ ನೀವು ಯೋಚನೆ ಮಾಡಿ ಇವರ ಆಡಳಿತ ವೈಖರಿ ಏನಾಗಿದೆ ಅಂತ. ಅಲ್ಲಿಗೆ ಸ್ಪಷ್ಟವಾಗಿ ಅರ್ಥ ಆಗೋದು, BJP ಆಡಳಿತ ಇರುವಂತಹ ರಾಜ್ಯಗಳಲ್ಲಿ ಅಲ್ಲಿನ ರಾಜಕಾರಣಿಗಳು, ಮಂತ್ರಿಗಳು ಎಲ್ಲರೂ ಅನ್ಕೊಂಡಿರೋದೇನು ಅಂದರೆ, ಇದ್ಯಾವುದು ಮ್ಯಾಟ್ರ್ ಆಗಲ್ಲ, ಎಲೆಕ್ಷನ್ನಲ್ಲಿ ನಾವು ಹಿಂದೂ ಮುಸ್ಲಿಂ ಮಾಡ್ತೀವಿ, ಅಲ್ಲಿ ಓಟ್ ಬೀಳುತ್ತೆ, ನಾವು ವಾಪಸ್ ಬರ್ತೀವಿ. ಸೊ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಯಾವ ಮೂಲ ಸೌಕರ್ಯನೂ ಇಲ್ಲ, ಯಾವ ವ್ಯವಸ್ಥೆನೂ ಇಲ್ಲ, ಎಂಥದ್ದು ಇಲ್ಲ. ವಿ ಆರ್ ಹ್ಯಾಪಿ, ಹೇಗಿದ್ದೀವೋ ಹಾಗೆ ಎಂಜಾಯ್ ಮಾಡೋಣ, ಎಲೆಕ್ಷನ್ ಟೈಮಲ್ಲಿ ಹಿಂದೂ ಮುಸ್ಲಿಮನ್ನು ಓಟ್ ಹಾಕ್ಸ್ಕೊಳ್ಳೋಣ ಅಂತ ಆ ಮಟ್ಟಕ್ಕೆ ಬಂದ ಹಾಗಿದೆ. ಇನ್ನು ಇದನ್ನೆಲ್ಲ ಗಮನಿಸಬೇಕಾದಂತಹ ಮಾನ್ಯ ಪ್ರಧಾನಮಂತ್ರಿಗಳು ವಿದೇಶಗಳಿಗೆ ಹೋಗಿ ಅಲ್ಲಿನ ಮಹಿಳಾ ಪ್ರಧಾನಮಂತ್ರಿಗಳಿಗೆ ಟಾಫಿ ಕೊಟ್ಟು, ಚಾಕ್ಲೇಟ್ ಕೊಟ್ಟು ಕಿಸಿ ಅಂತ ನಗೋದ್ರಲ್ಲಿ ಬಿಸಿ ಇದ್ದಾರೆ. ಹಾಗಾಗಿ ಇಲ್ಲಿನ ಸಮಸ್ಯೆ ಯಾವುದೂ ಅವರು ಕಾಣೋದಿಲ್ಲ, ಬೇಕಾಗೂ ಇಲ್ಲ ಅಷ್ಟೇ. ಸೊ ಒಟ್ಟಿನಲ್ಲಿ ಆ ಇಂಜನು, ಈ ಇಂಜನು, ಈ ಇಂಜನು, ಓ ಇಂಜನು, ಬಾ ಇಂಜನು, ಡಬಲ್ ಇಂಜನು, ಎಲ್ಲ ಇಂಜನುಗಳು ಸುಟ್ಟು ಕರಕಲಾಗ್ತಿದ್ದಾವೆ. ಜನ ಅನುಭವಿಸಿ ಸಾಯ್ತಾ ಇದ್ದಾರೆ. ಈಗ ಆಕ್ರೋಶ ಹೊರ ಹಾಕೋದ್ರ ಮೂಲಕ ರೋಡ್ಗೆ ಬಂದಿದ್ದಾರೆ, ಪ್ರತಿಭಟನೆಗಳನ್ನು ಮಾಡ್ತಿದ್ದಾರೆ. ಸೊ ಇದು ಒಂದು ಸೂಚನೆ ಅಂತ ತೆಗೆದುಕೊಳ್ಳಬಹುದು. ಮೊನ್ನೆ ತಾನೇ ಆ ಕಾಕ್ರೋಚ್ ಜನತಾ ಪಾರ್ಟಿ ಬಂದು BJPನ ಶೇಕ್ ಮಾಡಿತ್ತು. ನರೇಂದ್ರ ಮೋದಿ, ಅಮಿತ್ ಶಾ ನಡುಗು ಹೋಗಿದ್ರು, ಈಗಲೂ ನಡುಗ್ತಾ ಇದ್ದಾರೆ, ಏನೇನೋ ಮಾಡ್ತಿದ್ದಾರೆ. ಅದನ್ನು ನಾಶ ಮಾಡೋದಕ್ಕೆ, ಅದನ್ನು ತುಳಿದು ಬಿಸಾಕೋದಕ್ಕೆ ಸಾಧ್ಯ ಆಗ್ತಿಲ್ಲ. ಅದರ ನಡುವೆ ಡಬಲ್ ಇಂಜಿನ್ ಸರ್ಕಾರಗಳಲ್ಲಿ
ಡಬಲ್ ಇಂಜಿನ್ ಸರ್ಕಾರ ಇರುವ ರಾಜ್ಯಗಳಲ್ಲೇ ಈ ರೀತಿ ಜನಾಕ್ರೋಶ ಇದೆಯಲ್ಲ, ಇದು ಇನ್ನೊಂದಷ್ಟು ತಲೆಬಿಸಿಯನ್ನು ತರ್ತಾ ಇದೆ ಮೋದಿ ಮತ್ತು ಅಮಿತ್ ಶಾಗೆ ಮತ್ತು BJPಗೆ, ಒಟ್ಟಾರೆಯಾಗಿ RSSಗೆ ಅಷ್ಟೆ. ಸೊ ಇದಿಷ್ಟು ಈ ದೇಶದಲ್ಲಿ ನಡೀತಿರುವಂತಹ ಒಂದಷ್ಟು ಹೊಸ ಬೆಳವಣಿಗೆಗಳು. ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸರ್ಕಲ್. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗವರಪು.